ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಬ್ಯಾಕ್ ಬೋಟ್ ನೆಕ್ ಡಿಸೈನು ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಅಳತೆ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡು. ಸೊ ಈಗ ಫ್ರಂಟ್ ಸೈಡ್ ಏನಿದೆ ಆಲ್ರೆಡಿ ಹೊಲ್ದಿದ್ದೀನಿ. ಅದರ ಒಂದು ಶೋಲ್ಡರ್ ಪಟ್ಟಿ ಏನಿದೆ ಅದನ್ನು ಮೆಜರ್ಮೆಂಟ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. 1/4 ಇಂಚು ಎಕ್ಸ್ಟ್ರಾನೇ ಇಟ್ಕೋಬೇಕು. ಫ್ರಂಟ್ ಸೈಡು ತಿರುಗಿಸಿ ಹೊಲ್ದಿದ್ದೀನಿ ಹಾಗಾಗಿ. ಸೊ ಈಗ ಬೋಟ್ ನೆಕ್ ಡೀಪು ನಾನಿಲ್ಲಿ 3 ಇಂಚು ತೊಗೊತಾ ಇದ್ದೀನಿ. ಇದು ಬೋಟ್ ನೆಕ್ಕಿಗೆ ಮಾತ್ರ. ಆಮೇಲೆ ನೆಕ್ಸ್ಟು ಬೇರೆ ಡಿಸೈನ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಒಂದು ಬಾಕ್ಸನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬೋಟ್ ಶೇಪ್ ಏನಿದೆ ಅದನ್ನು ಮಾರ್ಕಿಂಗು ಮಾಡ್ಕೊಬೇಕು. ಸೊ ನಾನಿಲ್ಲಿ ಮೇಲೆ ಸಣ್ಣ ಪಟ್ಟಿ ಬರೋ ರೀತಿ ಇಟ್ಕೊತಾ ಇದ್ದೀನಿ. ಹಾಗಾಗಿ 1/4 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದು 3/4 ಇಂಚು ಪಟ್ಟಿ ನಿಮಗೆ ಸಿಗುತ್ತೆ. ಮತ್ತು ವಿಡ್ತು ನೆಕ್ ವಿಡ್ತ್ ಏನಿದೆ 3/4 ಇಂಚು. ಬ್ರಾಡ್ ಜಾಸ್ತಿ ಬೇಕಂದ್ರೆ 4 ಇಂಚವರೆಗೂ ತೊಗೋಬೋದು. ಮತ್ತು ಡೀಪು 11.5 ಇಂಚು ಇಡ್ತಾಯಿದ್ದೀನಿ. ಲೆಂತ್ ಇವ್ರದ್ದು ತುಂಬ ಉದ್ದ ಇರೋದ್ರಿಂದ 11.5-11.75ವರೆಗೂ ತೊಗೋಬೋದು. ಕೆಳಗೂ ಕೂಡ ನೆಕ್ ವಿಡ್ತು 3/4 ಇಂಚು ತೊಗೊತಾ ಇದ್ದೀನಿ. ಸೊ ಈಗ 2 ಡಾಟನ್ನು ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಯಾವುದೇ ನೆಕ್ ಶೇಪ್ ತೆಗಿಬೇಕು ಅಂದರೆ ನೀವು ಈ ರೀತಿ ಬಾಕ್ಸ್ ಹಾಕ್ಕೋಬೇಕು. ನಾನಿಲ್ಲಿ 1/4 ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಡಿಸೈನ್ ಮೇಲೆ ನೀವು ನೋಡಿಕೊಂಡು ಹಾಕಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡ್ಮೇಲೆ ಮೇಲೆ ತುದಿ ಏನಿದೆ ಲೈನ್ ಹಾಕಿದ್ದೀವಲ್ಲ, ಸೊ ಆ ಲೈನಿಗಿಂತ ಕೆಳಗೆ ನಾವು ಲೈನ್ ಇನ್ನೊಂದು ಹಾಕ್ಕೋಬೇಕು. ಯಾಕಂದರೆ ಹೊಲ್ದಾದ್ಮೇಲೆ ಅದು ಮೇಲ್ಗಡೆ ಇದಕ್ಕೆ ಲೈನಿಗೆ ಹೋಗುತ್ತೆ ಹೊಲಿಗೆ ಅನ್ನೋದು. ಹಾಗಾಗಿ ಸೊ ನೋಡಿ, ಇದು ಡಿಸೈನ್ ಅನ್ನೋದು ಈಗ ರೆಡಿಯಾಗಿದೆ. ಈಗ ನಾನು ಮಧ್ಯ ಮಿಡ್ ಪಾಯಿಂಟು ತೆಗಿತಾ ಇದ್ದೀನಿ. ಆ ಲೈನಲ್ಲಿ ಒಳಗಡೆ 1/4 ಇಂಚು ಮಾರ್ಕಿಂಗ್ ಮಾಡಿಕೊಂಡು ಶೇಪು ಈ ರೀತಿ ಕರ್ವ್ ಶೇಪು ತೆಗಿಬೇಕು ಫ್ರೆಂಡ್ಸ್. ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಡಿಸೈನ್ ಏನಿದೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಇದು ರೆಡಿಯಾಗಿದೆ. ನಾನು ಕಟ್ಟಿಂಗ್ ಅನ್ನೋದು ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ, ಇದು ಮೇಲ್ಗಡೆ 1/4 ಇಂಚ್ ಬಿಟ್ಟು ಕಟ್ ಮಾಡಿಕೊಂಡು ಬೋಟ್ ನೆಕ್ ಶೇಪ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನೆಕ್ ವಿಡ್ತ್ ಏನಿದೆ ಪರ್ಫೆಕ್ಟಾಗಿ ಇರುತ್ತೆ, ಮೇಲ್ಗಡೆ ಬಿಟ್ಟಿದ್ದೀನಲ್ಲ ಬಟ್ಟದ್ರಿಂದ. ಈಗ ಶೇಪ್ ಏನಿದೆ ಅದು ಮಾರ್ಕಿಂಗ್ ಏನು ಮಾಡಿದೆ ಅದೇ ಪ್ರಕಾರ ಮಾಡ್ಕೊತಿದ್ದೀನಿ. ಬ್ರಾಡ್ ಬೇಕು ಅಂದರೆ ನೀವು ಸ್ವಲ್ಪ ಆ ಕಡೆನೇ ತೆಗಿಬೋದು. ನೋಡಿ, ಈ ರೀತಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಡಿಸೈನು. ನೆಕ್ಸ್ಟ್ ನಾವಿಲ್ಲಿ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಬೇಕು. ಈಗ ಮೇನ್ ಕ್ಲಾತ್ ಏನಿದೆ ಅದನ್ನು ಮೇಲ್ಭಾಗ ಇಟ್ಕೋಬೇಕು. ಸೀದಾ ಏನಿದೆ ಅದನ್ನು ಫಸ್ಟು ಈ ರೀತಿ ಮೇಲೆ ಇಟ್ಕೊಂಡು ಈಗ ಲೈನಿಂಗಿಗೆ ಮಾರ್ಕಿಂಗ್ ಏನು ಮಾಡಿದ್ದೀವಲ್ಲ ಫ್ರೆಂಡ್ಸ್, ಅದು ಒಳಭಾಗಕ್ಕೆ ಹೋಗೋ ರೀತಿ ಇಟ್ಕೋಬೇಕು. ಈ ರೀತಿ ಹಾಕ್ಕೋಬೇಕು. ನೋಡಿ, ಈಗ ನಾನು ಪಿನ್ ಹಾಕ್ಕೊಂಬಿಟ್ಟು ಇದನ್ನು ಸೆಟ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಮಧ್ಯದ್ದು ಫಸ್ಟ್ ಈ ಡಿಸೈನ್ ಏನಿದೆ ಅದನ್ನು ತಿರುಗಿಸಿ ಹೊಲಿಬೇಕು. ಹಾಗಾಗಿ ಸೆಂಟರ್ಗೆ ನಾನು ಫುಲ್ಲು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈಗ 1/4 ಇಂಚು ಗ್ಯಾಪಲ್ಲಿ ಇದನ್ನು ಹೊಲಿತಾ ಹೋಗಬೇಕು. ಯಾವುದೇ ಡಿಸೈನ್ ಆದರೂ ಅಷ್ಟೇ 1/4 ಇಂಚು ಗ್ಯಾಪಲ್ಲಿ ಹೊಲಿದ್ಬಿಟ್ಟು ತಿರುಗಿಸಿ ಹೊಲಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಆಮೇಲೆ ಮೂಲೆ ಏನು ಡಿಸೈನ್ ಬರುತ್ತಲ್ವ ಈ ರೀತಿ, ಅಲ್ಲಿ ನಾವು ಸೂಜಿನ ಇಳಿಸ್ಬಿಟ್ಟು ಆಮೇಲೆ ತಿರುಗಿಸ್ಕೊಂಡು ಹೊಲಿಬೇಕಾಗತ್ತೆ ಫ್ರೆಂಡ್ಸ್. ಮೂಲೆ ಎಲ್ಲೇ ಬಂದರೂ ನೀವು ಈ ಮೆಥಡ್ನ ಫಾಲೋ ಮಾಡಿ. ಸೂಜಿ ಅನ್ನೋದು ಬಟ್ಟೆ ಒಳಗೆ ಹೋಗಬೇಕು. ಅವಾಗ ತಿರುಗಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬಟ್ಟೆ ಈ ರೀತಿ ಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ನಾನೀಗ 1/4 ಇಂಚು ಗ್ಯಾಪಲ್ಲಿ ಡಿಸೈನ್ ಏನಿದೆ ಅದೇ ಪ್ರಕಾರ ಹೊಲಿತಾ ಇದ್ದೀನಿ. ಒಂದು ಡಿಸೈನ್ ಹೊಲಿಯೋದು ಕಲಿತ್ರೆ ಸಾಕು. ನೀವು ಎಂಥ ಡಿಸೈನ್ ಆದರೂ ಕೂಡ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡೋದು ಮೇಯ್ನು. ಅದೊಂದು ಕಲಿತ್ರೆ ಸಾಕು. ಬೇಕು ಅಂದರೆ ನೀವು ಕ್ಯಾನ್ವಾಸ್ ಹಾಕಿ ಹೊಲಿಬೋದು. ನಾನು ಇದು ಬಟ್ಟೆ ದಪ್ಪ ಇರೋದ್ರಿಂದ ಇಲ್ಲಿ ಕ್ಯಾನ್ವಾಸ್ ಅನ್ನೋದು ಯೂಸ್ ಮಾಡ್ತಾಯಿಲ್ಲ. ಬರೀ ಹಾಗೆ 2 ಬಟ್ಟೆ ಏನಿದೆ ಲೈನಿಂಗು ಮತ್ತು ಮೇನ್ ಕ್ಲಾತ್ ಅಷ್ಟೇ, ಅದರಲ್ಲೇ ಸ್ಟಿಫ್ನೆಸ್ ಅನ್ನೋದು ಬರುತ್ತೆ. ಈಗ ಮೇನ್ ಕ್ಲಾತ್ ಏನಿದೆ ಡಿಸೈನ್ ಹತ್ರ ಏನಿದೆ ಅದನ್ನು ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಯಾರಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನೋಡಿ, ನಾನೀಗ ಮಧ್ಯ ಏನು ಮೇನ್ ಕ್ಲಾತ್ ಇದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಏನು ಶೇಪ್ ಇದೆಯಲ್ವ ಅದೇ ಶೇಪ್ ಪ್ರಕಾರನೇ ಆದಷ್ಟು ಕಟ್ ಮಾಡ್ಕೋಬೇಕು. ತಿರುಗಿಸಿ ಹೊಲಿಯೋದು ಇಲ್ಲಿ ಮೇಯ್ನು. ಹಾಗಾಗಿ
ನಾವು ಈ ರೀತಿ ಮೇನ್ ಕ್ಲಾತ್ ಕಟ್ ಮಾಡ್ಕೊಂಡ್ಮೇಲೆ ಈ ಮೂಲೆ ಏನಿರುತ್ತೆ ಅದನ್ನು ನಾವು ಅಲ್ಲಲ್ಲೇ ಕಟ್ ಮಾಡ್ಕೊಬೇಕು. ಮೂಲೆ ಮಾತ್ರ ಪರ್ಫೆಕ್ಟಾಗಿ ಹೊಲಿಗೆ ಏನು ಬಂದಿರುತ್ತಲ್ವ ಅಲ್ಲಿವರೆಗೂ ಕತ್ರಿ ಅನ್ನೋದು ಕಟ್ಟಾಗಬೇಕು ಕತ್ರಿಯಿಂದ ನೋಡಿ. ಬಟ್ ಸ್ಟಿಚಿಂಗ್ ಏನಿದೆ ಅದು ಕಟ್ಟಾಗಬಾರ್ದು. ಮೂಲೆ ಏನಿದೆ ಅದು ಸ್ವಲ್ಪ ಒಂದು ಪಾಯಿಂಟ್ವರೆಗೂ ಕಟ್ ಮಾಡ್ಕೋಬೇಕು. ಈಗ ನಾನು ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ಈ ಲೈನಿಂಗ್ ಏನಿದೆ ಅದನ್ನು ಹೋಲ್ ಒಳಗೆ ಈ ರೀತಿ ಹಾಕ್ಕೊಂಬಿಟ್ಟು ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡು ಅಲ್ಲಿ 1/4 ಇಂಚು ಗ್ಯಾಪಲ್ಲಿ ಈ ಡಿಸೈನ್ ಮೇಲೆ ನಾವು ಹೊಲಿಬೇಕು. ಯಾವಾಗಲೂ 1/4 ಇಂಚು ಗ್ಯಾಪಲ್ಲಿ ಹೊಲಿಬೇಕಾದ್ರೆ ಈ ಸೆರ್ಗು ಸೈಡ್ ಬರುತ್ತಲ್ವ ಇದು ಆ ಕಡೆಯಿಂದನೇ ನಾವು ಹೊಲಿಬೇಕು. ಯಾಕಂದರೆ ಗಂಟು ಹೊಲಿಗೆ ಅನ್ನೋದು ಈ ಕಡೆ ಇದ್ದಾಗ ಅದು ಸೆರ್ಗು ಅಲ್ಲಿ ಬರೋದ್ರಿಂದ ಕಾಣೋದಿಲ್ಲ ಅಷ್ಟು. ಸೇಮ್ ಕಲರ್ ಥ್ರೆಡ್ ಇದ್ದರೆ ಪ್ರಾಬ್ಲಮ್ ಇರಲ್ಲ. ಸ್ವಲ್ಪ ಶೇಡ್ ಏನಾದರೂ ಚೇಂಜಸ್ ಇದ್ದರೆ ದಾರದ್ದು ಕಾಣುತ್ತೆ ಅಂತ. ಹಾಗಾಗಿ ಆದಷ್ಟು ನಾವು ಎಡಗಡೆ ಸೈಡಿಂದನೇ ಹೊಲಿಬೇಕು. ಇದು ಡಿಸೈನ್ ಏನಿದೆ ಬೆಂಡಾಗಿ ಕಟ್ಟಿಂಗ್ ಮಾಡಿರೋದ್ರಿಂದ ನಾವು ಅದನ್ನು ನೀಟಾಗಿ ಎಳ್ಕೊಬೇಕು. ಆದಷ್ಟು ಕರೆಕ್ಟಾಗಿ 1/4 ಇಂಚು ಗ್ಯಾಪಲ್ಲೇ ಹೊಲಿಬೇಕು ಫ್ರೆಂಡ್ಸ್. 1/4 ಇಂಚು ಗ್ಯಾಪಲ್ಲಿ ಹೊಲಿಯೋದು ಹೇಗೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಬಿಗಿನರ್ಸು. ನನ್ನ ವಿಡಿಯೋ ಏನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಫೂಟ್ ಎಡ್ಜ್ ಏನಿದೆ ಆ ಕಡೆ ಅದು ಮತ್ತು ನೋಡಿ ಇದು ಬಟ್ಟೆ ಎಡ್ಜ್ ಏನಿದೆ ಅದು ಸೇಮ್ ಬರ್ತಾ ಹೋದರೆ 1/4 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಆದಷ್ಟು ನಾವು ಲೈನಿಂಗು ಮೇಯ್ನ್ ಕ್ಲಾತ್ ಕಡೆ ಕಾಣದೇ ಇರೋ ರೀತಿಯೇ ಎಳೆದ್ಬಿಟ್ಟು ಹೊಲಿಬೇಕಾಗತ್ತೆ. ಮತ್ತು ತುಂಬ ಹೊಲಿಗೆ ಏನಿದೆ ಅದು ಎಳೆದು ಹೊಲಿಬಾರ್ದು, ಸುಕ್ ಬರುತ್ತೆ. ಹಾಗಾಗಿ ಹಗುರವಾಗಿ ನಾವು ಹೊಲಿಗೆ ಅನ್ನೋದು ಹಾಕ್ಕೋಬೇಕು. ಎಳೆದಷ್ಟು ದಾರ ಅನ್ನೋದೇನಾಗುತ್ತೆ ಹಿಂಜದಂಗೆ ಆಗುತ್ತೆ. ಆವಾಗ ಸುಕ್ ಅನ್ನೋದು ಬರುತ್ತೆ. ಎಳೆಯೋಕ್ಕೆ ಹೋಗಬಾರ್ದು. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಫಸ್ಟು ಸೆಟ್ ಮಾಡಿಕೊಂಡು ಹಗುರವಾಗಿ ಹೊಲಿತಾ ಹೋಗಬೇಕು. ಯಾವುದೇ ಡಿಸೈನ್ ಆದರೂ ಪರವಾಗಿಲ್ಲ, ನೀವು ಆದಷ್ಟು 1/4 ಇಂಚು ಗ್ಯಾಪ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ಹೊಲಿದ್ರೆ ಫಿನಿಶಿಂಗ್ ಅನ್ನೋದು ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಇದು ನೋಡಿ ಫಸ್ಟಿಗೆ ಏನು ಹೊಲಿಗೆ ಹಾಕಿದ್ವಲ್ಲ ಅದ್ರ ಹತ್ರ ಬಂದ ತಕ್ಷಣ ಸ್ವಲ್ಪ ಗಂಟು ಹೊಲಿಗೆ ಅನ್ನೋದು ಹಾಕೋಬೇಕು. ನೆಕ್ಸ್ಟು ನಾವು ಕೆಳಗಡೆ ಏನಿದೆ ಅದನ್ನು ಹೊಲಿಬೇಕು. ಬಾಟಮ್ ಸೈಡು ಅದನ್ನು ತಿರುಗಿಸಿ ಹೊಲಿಬೇಕು ನಾವು. ಹಾಗಾಗಿ ಇದು ಏನಿದೆ ಕೆಳಗಡೆ ಬಟ್ಟೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ ಕೆಳಗಡೆ ಮೇನ್ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಬರ್ತಾಯಿದ್ರೆ ಅದನ್ನು ನೀಟಾಗಿ ಒಂದ್ಸಲಿ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಆಮೇಲೆ ಕೆಳಗಡೆ ಮಿಡ್ ಪಾಯಿಂಟನ್ನು ನಾವು ಎರಡಕ್ಕೂ ಕಚ್ಚಾ ಹೊಡೆಯೋದ್ರ ಮುಖಾಂತರ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗ ಅದು ಬಟ್ಟೆ ಏನಾಗುತ್ತೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಎಲ್ಲೂ ಕೂಡ ಸುಕ್ ಅನ್ನೋದು ಬರೋದಿಲ್ಲ. ನೋಡಿ ಇದು ಮಿಡ್ ಪಾಯಿಂಟ್ ಏನಿದೆ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಂಬಿಟ್ರೆ ನೀವು ಹೊಲಿಬೇಕಾದ್ರೆ ಎಲ್ಲೂ ಕನ್ಫ್ಯೂಸ್ ಆಗಲ್ಲ. ಈಗ ನಾನು ಇದನ್ನು ತಿರುಗಿಸಿ ಹೊಲಿತೀನಿ. ಈ ರೀತಿ ಸುತ್ಕೊತ ಹೋಗಬೇಕು. ಫಸ್ಟು ಸುತ್ಕೊಂಡು ಬಿಟ್ಟು ಲೈನಿಂಗ್ ಏನಿದೆ ಮೇಲೆ ಮಾಡಿಕೊಂಡು ಆ ಬಟ್ಟೆನ ಈ ಕಡೆ ತಿರುಗಿಸ್ಕೊಂಡು ಎರಡನ್ನೂ ಮ್ಯಾಚ್ ಮಾಡ್ಕೊಂಬಿಟ್ಟು ಪಿನ್ನನ್ನು ಹಾಕೋಬೇಕು. ಇನ್ನು ಹಾಕ್ಕೊಂಬಿಟ್ಟು ನಾವು ಸೀವಿಂಗ್ಸಿಗೆ ಅಂತ 1/2 ಇಂಚು ಬಿಟ್ಟಿರ್ತೀವಲ್ವ, ಹಾಗಾಗಿ 1/2 ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಈ ರೀತಿ ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೊಂಬಿಟ್ಟು ನಾವು ಹೊಲಿಯೋದ್ರಿಂದ ಯಾವುದೇ ರೀತಿ ಕೆಳಗಡೆ ಸುಕ್ಕು ಬರೋದಿಲ್ಲ. ನೋಡಿ ಈಗ ನಾನು 1/2 ಇಂಚು ಸೀವಿಂಗ್ಸೆ ಅಂತ ಬಿಟ್ಟಿದ್ದೀನಿ. ಹಾಗಾಗಿ 1/2 ಇಂಚು ಗ್ಯಾಪಲ್ಲಿ ಹೊಲಿತಾ ಇದ್ದೀನಿ. ಯಾವಾಗಲೂ ನಾವು ಹೊಲಿಗೆಗೆ ಅಂತ ಎಷ್ಟು ಇಂಚು ಬಿಟ್ಟಿರ್ತೀವೋ ಅಷ್ಟು ಇಂಚಿಗೆ ಹೊಲಿದ್ರೆ ನೀವು ಪರ್ಫೆಕ್ಟಾಗಿ ಲೆಂತ್ ಏನು ತೊಗೊಂಡಿರ್ತೀರ ಅಳತೆ ಪ್ರಕಾರ ಕೊನೆಗೆ ಅಷ್ಟೇ ಸಿಗುತ್ತೆ ನಿಮಗೆ. ಹಾಗಾಗಿ 1/4 ಇಂಚು ಬಿಟ್ಟಿದ್ರೆ 1/4 ಇಂಚು ಗ್ಯಾಪಲ್ಲೇ ಹೊಲಿರಿ. 1/2 ಇಂಚು ಬಿಟ್ಟಿದ್ರೆ 1/2 ಇಂಚು ಬಿಟ್ಟೆ ಹೊಲಿಬೇಕು. ಶೋಲ್ಡರ್ ಹತ್ರನೂ ಅಷ್ಟೇ 1/2 ಇಂಚು ಬಿಟ್ಟಿದ್ರೆ ಸೀವಿಂಗ್ಸಿಗೆ ಅಂತ 1/2 ಇಂಚು ಗ್ಯಾಪಲ್ಲೇ ಹೊಲಿಬೇಕು. 1/2 ಇಂಚು ಅಂತ ಹೇಳ್ಬಿಟ್ಟು ನೀವು 1/4 ಇಂಚಿಗೆ ಹೊಲಿದ್ರೆ ಎಲ್ಲ ಲೂಸು ಆಗುತ್ತೆ ಬ್ಲೌಸೆಲ್ಲ. ಹಾಗಾಗಿ ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕಂದ್ರೆ ನೀವು ಇದನ್ನೆಲ್ಲ ಫಾಲೋ ಮಾಡಬೇಕು. ನೋಡಿ ತಿರುಗಿಸಿ ಹೊಲಿಯೋಕ್ಕಿಂತ ಮುಂಚೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ಮೇಲೆ ಈ ರೀತಿ ತಿರುಗಿಸ್ಕೊಂಡು ಕೆಳಗಡೆ ನಾನು ಯಾವಾಗಲೂ ಕಿನಾರಿ ಸ್ಟಿಚಿಂಗು ಹಾಕ್ತೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಕಿನಾರಿ ಸ್ಟಿಚಿಂಗ್ ಅಂತ ಅಂದರೆ ತುದಿಯಲ್ಲಿ ಹೊಲಿಗೆ ಹಾಕೋದಕ್ಕೆ ನಾವು ಕಿನಾರಿ ಸ್ಟಿಚಿಂಗ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತಿರ್ತೀನಿ ಪದೇ ಅಂದರೆ ಕೆಲವರು ಹೊಸೊಬ್ಬರು ನನ್ನ ವೀಡಿಯೋಸ್ ಏನಾದರೂ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅವರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇರ್ತೀನಿ.
ಸೊ ನೋಡಿ ಆದಷ್ಟು ತುದಿಗೆ ಹೊಲಿಗೆ ಅನ್ನೋದು ಹಾಕ್ಕೋಬೇಕು. ಆಮೇಲೆ ಲೈನಿಂಗ್ ಏನಿದೆ ಮೇಯ್ನ್ ಕ್ಲಾತ್ ಕಡೆ ಕಾಣದೇ ಇರೋ ರೀತಿ ಒಳಭಾಗಕ್ಕೆ ಇರೋ ರೀತಿ ಇಟ್ಕೊಂಡು ಹೊಲಿಬೇಕು ಈ ರೀತಿ. ನೆಕ್ಸ್ಟು ಸುತ್ತಲೂ ಹೊಲಿಗೆ ಅನ್ನೋದು ಹಾಕಬೇಕು, ಹಾಕಿಲ್ಲ ಅಲ್ವಾ ಹೊಲಿಗೆ ಅನ್ನೋದು, ಹಾಗಾಗಿ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಒಂದ್ಸಲಿ ಹೊಲಿತಾ ಹೋಗ್ಬೇಕು. 1/4 ಇಂಚ್ ಗ್ಯಾಪಲ್ಲಿ ಹೊಲಿದ್ರೆ ಸಾಕು. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಸುಮಾರು ಬ್ಯಾಕ್ ನೆಕ್ ಡಿಸೈನ್ಸ್ ಏನಿದೆ ಸುಮಾರು ಹಾಕಿದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಲಿಂಕ್ ಹಾಕಿರ್ತೀನಿ ಮೇಲೆ, ಬೋಟ್ ನೆಕ್ ಡಿಸೈನ್ಸು ಮತ್ತು ಬೇರೆ ಬೇರೆ ಬ್ಯಾಕ್ ನೆಕ್ ಡಿಸೈನ್ಸ್ ಎಲ್ಲ. ಸೊ ನೀವು ನೋಡ್ಬೋದು. ಈಗೆಲ್ಲ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಬೋಟ್ ನೆಕ್ ಡಿಸೈನ್ಸೇ, ಹಾಗಾಗಿ ಸುಮಾರು ಜನ ಬೋಟ್ ನೆಕ್ ಡಿಸೈನ್ನ ಕೇಳಿಬಿಟ್ಟು ಹೊಲಿಸ್ಕೊತಾರೆ. ರೌಂಡ್ ನೆಕ್ಕು, ಪೆಂಟಗನ್ ನೆಕ್ಕು, ಸ್ಕ್ವೇರ್ ನೆಕ್ಕು, ಪ್ರತಿಯೊಂದು ಬೇರೆ ಬೇರೆ ರೀತಿಯ ಡಿಸೈನ್ ಏನಿದೆ ಡೀಪ್ ನೆಕ್ ಡಿಸೈನ್ಗಳು ಕೂಡ ಹೊಲಿದು ಹಾಕಿದ್ದೀನಿ ಫ್ರೆಂಡ್ಸ್. ಅದು ಕೂಡ ವಿಡಿಯೋ ನೋಡಿ ನೀವು ನನ್ನ ಚಾನಲ್ ಏನು ಇದೆ ಓಪನ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಥರ ಸ್ಲೀವ್ ಡಿಸೈನು, ಬ್ಯಾಕ್ ನೆಕ್ ಡಿಸೈನು ಎಲ್ಲದು ಕೂಡ ಸಿಗತ್ತೆ ನೋಡಿ ಫ್ರೆಂಡ್ಸ್. ಈಗ ನಾನು ಸುತ್ತಲೂ ಹೊಲಿಗೆ ಅನ್ನೋದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಮೇನ್ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಡಿಸೈನ್ ಅನ್ನೋದು ರೆಡಿಯಾಗಿದೆ. ಮತ್ತು ಟಕ್ಸ್ ಅನ್ನೋದು ಕೂಡ ಕೆಳಗಡೆ ಹಿಡಿಬೇಕು. ಮೇಲೆ ನಾನು ಯಾವಾಗಲೂ ಡೌನಿಂಗ್ ಅನ್ನೋದು ಲಾಸ್ಟಿಗೆ ಕಟ್ ಮಾಡ್ಕೊತೀನಿ. ಮೇಲೆ ಈ ರೀತಿ ಸ್ಟ್ರೈಟಾಗಿದ್ದರೆ ಹೊಲಿಯೋದಕ್ಕೆ ಈಸಿ ಅನಿಸುತ್ತೆ, ಹಾಗಾಗಿ. ನೆಕ್ಸ್ಟ್ ಈಗ ಹೊಲಿಯೋಕ್ಕಿಂತ ಮುಂಚೆ ಈ ರೀತಿ ಶೇಪ್ ಅನ್ನೋದು ಕಟ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ ಡಿಸೈನ್ ಅನ್ನೋದು ಈ ರೀತಿ ಬಂದಿದೆ. ನೆಕ್ಸ್ಟ್ ನಾವು ಮೇಲೆ ಏನು ನೆಕ್ ಇದೆ ಬೋಟ್ ನೆಕ್ಕು, ಅದಕ್ಕೆ ಕ್ರಾಸ್ ಪೀಸು ಹಚ್ಕೋಬೇಕು. ಕ್ರಾಸ್ ಪೀಸ್ ಅನ್ನೋದು ನಾವು ಈಗ ಲೈನಿಂಗಲ್ಲೇ ಕಟ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಕ್ರಾಸ್ ಪೀಸ್ ಯಾವಾಗಲೂ ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಮಾತ್ರ ಆ ನೆಕ್ ಹತ್ರ ಸುಕ್ ಅನ್ನೋದು ಬರಲ್ಲ. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ, ಕ್ರಾಸ್ ಪೀಸು ಯಾವ ರೀತಿ ಕಟ್ ಮಾಡ್ಕೊಬೇಕು ಅನ್ನೋದು. ಸೊ ಈಗೇನು ಫೋಲ್ಡಿಂಗ್ ಮಾಡಿಕೊಂಡೆ ಸೇಮ್ ಮೆಥಡೇ. ಸೊ ಆ ಡೀಟೇಲ್ ವಿಡಿಯೋ ಬೇಕು ಅಂದರೆ ನೀವು ನೋಡಿ ನನ್ನ ಚಾನಲಲ್ಲಿ ಇದೆ. ಸೊ ಈಗ ನಾವು ಬರೀ ಈ ಬ್ಯಾಕ್ ಬೋಟ್ ನೆಕ್ಕಿಗೆ ಮಾತ್ರ ಕ್ರಾಸ್ ಪೀಸ್ ಬೇಕಾಗಿರೋದ್ರಿಂದ ಇದು ದೊಡ್ಡ ಪೀಸ್ ಒಂದು ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ನೆಕ್ಕಿಗೆ ಕರೆಕ್ಟಾಗಿ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಇದು ಪರ್ಫೆಕ್ಟಾಗಿ ಸಾಕಾಗುತ್ತೆ ಫ್ರೆಂಡ್ಸ್. ಸೊ ಈ ಕ್ರಾಸ್ ಪೀಸನ್ನ ನಾವು ತುದಿ ಏನಿದೆ ಅದನ್ನು ಸಮನಾಗಿ ಕಟ್ ಮಾಡಿಕೊಂಡು 1/4 ಇಂಚು ಮಡಚಿಬಿಟ್ಟು ಹೊಲಿಬೇಕು. 1 ಇಂಚ್ ಇರೋದ್ರಿಂದ 1/4 ಇಂಚು ಮಡಚಿ ಹೊಲಿದ್ರೆ ಸಾಕಾಗತ್ತೆ. ಕ್ರಾಸ್ ಪೀಸ್ ಯಾವಾಗಲೂ ಪರ್ಫೆಕ್ಟಾಗಿ ಬರಬೇಕಂದ್ರೆ 1 ಇಂಚು ತೊಗೊಳ್ಳಿ ಸಾಕು. 1.5-2 ಇಂಚು ತೊಗೊಂಡ್ರೆ ನಿಮಗೆ ತುಂಬ ಅಗಲ ಜಾಸ್ತಿ ಆಗುತ್ತೆ. ಮತ್ತು ಮಡಚಿ ಹೊಲಿದಾಗ ಅದು ಹೊರಗಡೆ ಎಕ್ಸ್ಟ್ರಾ ಏನಿದೆ ಹೊರಗಡೆ ಕಾಣಿಸ್ತಾ ಇರುತ್ತೆ. ಸೊ ಕರೆಕ್ಟಾಗಿ ನಿಮಗೆ ಒಳಗೆ ಕೂರಬೇಕು ಅಂದರೆ 1 ಇಂಚು ತೊಗೊಳ್ಳಿ. ಸೊ ಈಗ ನಾನು ನೆಕ್ಕಿಗೆ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. 1/4 ಇಂಚು ಗ್ಯಾಪಲ್ಲಿ ಇದನ್ನು ಸ್ಟಿಚಿಂಗ್ ಮಾಡ್ತಾ ಹೋದರೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಯಾವಾಗಲೂ ನೆಕ್ ಏನಿದೆ ತಿರುಗಿಸಿ ಹೊಲಿಯೋದಾದರೆ ಅಲ್ಲಲ್ಲೇ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಸುಕ್ ಬರುತ್ತೆ. ನೀವೇನಾದರೂ ಹಾಗೆ ಹೊಲಿಯೋಕ್ಕೆ ಹೋದರೆ ಅದು ತಿರುಗಿಸಿ ಹೊಲಿಯೋಕ್ಕೆ ಹೋದರೆ ಸುಕ್ ಅನ್ನೋದು ಬರುತ್ತೆ. ಆ ರೀತಿ ಬರಬಾರ್ದು ಅಂದರೆ ನೀವು ಅಲ್ಲಲ್ಲೇ ಈ ರೀತಿ ಕಚ್ಚ ಅನ್ನೋದು ಹೊಡ್ಕೋಬೇಕು. ನೋಡಿ ಎಲ್ಲಿ ಕರ್ವ್ ಜಾಸ್ತಿ ಇರುತ್ತೋ ಅಲ್ಲಿ ಹತ್ತತ್ರ ಕಟ್ ಮಾಡ್ಕೊಬೋದು. ಇದು ಫುಲ್ ಕರ್ವ್ ಇರೋದ್ರಿಂದ ಆದಷ್ಟು ಅರ್ಧ ಇಂಚಿಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಾನು ನೆಕ್ಸ್ಟು ಫ್ರಂಟ್ ಸೈಡು ಬ್ಯಾಕ್ ಸೈಡು ಎಲ್ಲ ಅಟ್ಯಾಚ್ ಮಾಡಿದ ಮೇಲೆ ಆ ಕ್ರಾಸ್ ಪೀಸ್ನ ನಾನು ಒಳಗಡೆ ತಿರುಗಿಸಿ ಹೊಲಿತೀನಿ. ಈಗ ನಾನು ಕೆಳಗಡೆ ಬಾಟಮಲ್ಲಿ ಟಕ್ಸ್ ಅನ್ನೋದು ಹಿಡಿಬೇಕಲ್ವ, ಅದನ್ನು ಹಿಡಿತಾಯಿದ್ದೀನಿ. ಇಲ್ಲಿ 5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಆ ಕಡೆ ಸೈಡು ಈ ಕಡೆ ಸೈಡು. ಮತ್ತು ಅರ್ಧ ಇಂಚು ಟಕ್ಸಿಗೆ ಅಂತ ಬಿಟ್ಟಿರ್ತೀವಿ, ಟೋಟಲಿ 1 ಇಂಚು. ಸೊ ಅರ್ಧ ಇಂಚು ಹಿಡಿದಾಗ 1 ಇಂಚ್ ಆಗುತ್ತೆ. ಮತ್ತು ಅವರ ಅಳತೆ ಪ್ರಕಾರ 3.5 ಇಂಚು ಮೇಲ್ಗಡೆವರೆಗೂ ಇರೋದ್ರಿಂದ ಅಷ್ಟೇ ಹಿಡಿದ್ರೆ ಸಾಕಾಗುತ್ತೆ. 2 ಸೈಡು ಸೇಮು ನೀವು 3.5 ಇಂಚು ಹಿಡಿಬೇಕು. ಸೊ ಯಾರಿಗಾದರೂ ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಆಮೇಲೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಆದಷ್ಟು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಬಗೆಹರಿಸೋಕ್ಕೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈಗ ಇದು ಫಿನಿಶಿಂಗ್ ಆಗಿದೆ. ಮೇಲ್ಗಡೆ ಕ್ರಾಸ್ ಪೀಸ್ ಏನಿದೆ ಅದು ಫ್ರಂಟು ಬ್ಯಾಕು 2 ಅಟ್ಯಾಚ್ ಮಾಡಿದ ಮೇಲೆ ಅದು ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ.
ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.